ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು 10ನೇ ತರಗತಿಗೆ ಸಂಬಂಧಿಸಿದಂತೆ 6ನೇ ವಿಡಿಯೋ ಇದಾಗಿರುತ್ತೆ. ಇಲ್ಲಿ ನಾವು ಜೀವಕ್ರಿಯೆಗಳು ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಯಾವುದೇ ಒಂದು ಜೀವಿ ಜೀವಂತವಾಗಿದೆ ಅಂತ ಹೇಳೋದಕ್ಕೆ ಈ ಕೆಳಗಿನ ಯಾವ ಅಂಶಗಳು ಕಾರಣ ಆಗುತ್ತೆ ಅಂತ ಕೇಳಿದರೆ, ಬೆಳವಣಿಗೆ, ಉಸಿರಾಟ, ರಕ್ತ ಪರಿಚಲನೆ ಇವೆಲ್ಲವೂ ಕೂಡ ಕಾರಣ ಆಗುತ್ತೆ. ಜೀವಿಗಳ ದೇಹದಲ್ಲಿ ಉತ್ಪತ್ತಿಯಾದಂತಹ ತ್ಯಾಜ್ಯ ವಸ್ತುಗಳನ್ನ ಹೊರಹಾಕುವಂತ ಕ್ರಿಯೆಗೆ ಹೀಗಂತಾರೆ. ಏನಂತಾರೆ? ವಿಸರ್ಜನೆ ಅಂತ ಕರೀತಾರೆ. ಜೀವಿಗಳ ಜೈವಿಕ ಪ್ರಕ್ರಿಯೆಯ ನಿರಂತರವಾಗಿ ಇಡೋದಕ್ಕೆ ಅಗತ್ಯವಾದಂತಹ ಆಹಾರವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಗೆ ಹೀಗಂತಾರೆ. ಜೀವಿಗಳ ಜೈವಿಕ ಪ್ರಕ್ರಿಯೆ ನಿರಂತರವಾಗಿ ಇಡೋದಕ್ಕೆ ಅಗತ್ಯವಾದಂತಹ ಆಹಾರವನ್ನು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಗೆ ಏನಂತ ಕರೀತಾರೆ? ದಟ್ ಇಸ್ ಪೋಷಣೆ ಅಂತ ಕರೀತಾರೆ. ಪರಪೋಷಕ ಜೀವಿಗಳು ಇವುಗಳ ಸಹಾಯದಿಂದ ಆಹಾರದಲ್ಲಿನ ಸಂಕೀರ್ಣ ಘಟಕಗಳನ್ನ ಸರಳ ಘಟಕಗಳನ್ನಾಗಿ ಪರಿವರ್ತಿಸುತ್ತವೆ. ಅವುಗಳ ಸಹಾಯದಿಂದ ಕಿಣ್ವ. ಇವುಗಳಲ್ಲಿ ಯಾವ ಜೀವಿ ತನ್ನ ಆಹಾರವನ್ನ ತಾನೇ ತಯಾರಿಸಿಕೊಳ್ಳುತ್ತೆ? ಹುಲ್ಲು. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಇವುಗಳಲ್ಲಿ ಕಂಡುಬರುತ್ತೆ. ಯಾವುದರಲ್ಲಿ? ನೆಲದ ಮೇಲೆ ವಾಸಿಸುವಂತಹ ಪ್ರಾಣಿಗಳಲ್ಲಿ, ಹಸಿರು ಎಲೆಗಳನ್ನು ಹೊಂದಿರುವಂತಹ ಸಸ್ಯಗಳಲ್ಲಿ, ಎಲ್ಲಾ ಪರಾವಲಂಬಿಗಳಲ್ಲಿ, ಜಲಚರಗಳಲ್ಲಿ. ಸರಿಯಾದಂತಹ ಉತ್ತರ ಎಲ್ಲಾ ಹಸಿರು ಎಲೆಗಳನ್ನು ಹೊಂದಿರುವಂತಹ ಸಸ್ಯಗಳಲ್ಲಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಅಂತಿಮ ಉತ್ಪನ್ನ ಏನಾಗಿರುತ್ತೆ? ದಟ್ ಈಸ್ ಪಿಷ್ಟ ಆಗಿರುತ್ತೆ. 8ನೇ ಪ್ರಶ್ನೆ, ಈ ಸಮೀಕರಣವನ್ನು ಪೂರ್ಣಗೊಳಿಸಿ. 6CO2 plus 12H2O that is gives rise to C6H12O6 plus CO2 plus 6H2O. ಓಕೆ, ಸಸ್ಯಗಳು ತಮ್ಮ ಪೋಷಣೆಗೆ ಅಗತ್ಯವಾದಂತಹ ನೈಟ್ರೋಜನ್ ಅನ್ನ ಯಾವ ರೂಪದಲ್ಲಿ ಪಡೆದುಕೊಳ್ತವೆ? ನೋಡಿ, ಸಸ್ಯಗಳು ತಮ್ಮ ಪೋಷಣೆಗೆ ಅಗತ್ಯವಾಗಿರುವಂತಹ ನೈಟ್ರೋಜನ್ ಅನ್ನ ಒಂದು ನೈಟ್ರೇಟ್, ಇನ್ನೊಂದು ನೈಟ್ರೈಟ್ ಅಥವಾ ಓಕೆ ಅಂದ್ರೆ ಒಂದು ಇದರ್ ನೈಟ್ರೈಟ್ ಈ ಒಂದು ರೂಪದಲ್ಲಿ ಪಡೆದುಕೊಳ್ಳುತ್ತೆ. ಸೊ ಹಾಗಾಗಿ ಸರಿಯಾದಂತ ಆಯ್ಕೆ ಇದು. ಸಸ್ಯದ ಎಲೆಗಳಲ್ಲಿ ಇರುವ ಇವು ನೀರು ಮತ್ತು ಅನಿಲಗಳ ವಿನಿಮಯಕ್ಕೆ ಸಹಾಯಕವಾಗಿರುವುದರಿಂದ ಇವುಗಳನ್ನ ಕಾವಲು ಜೀವಕೋಶಗಳು ಅಂತ ಕೂಡ ಕರೀತಾರೆ. ಯಾವುದನ್ನ? ಸ್ಟೊಮ್ಯಾಟೋವನ್ನ ಕಾವಲು ಜೀವಕೋಶಗಳು ಅಂತ ಕೂಡ ಕರೀತಾರೆ. ಮುಂದಿನ ಪ್ರಶ್ನೆ, ಪರಪೋಷಕ ಜೀವಿಗಳು ಅಂದ್ರೆ ಯಾವುವು? ನೋಡಿ, ಯಾವೆಲ್ಲ ಪರಪೋಷಕ ಜೀವಿಗಳು ಅಂತ ಕರಿತೀವಿ ಅಂದ್ರೆ, ಯಾವ ತಮ್ಮ ಆಹಾರಕ್ಕೋಸ್ಕರ ಇತರೆ ಪ್ರಾಣಿಗಳನ್ನ ಅಥವಾ ಇತರೆ ಜೀವಿಗಳನ್ನ ಅವಲಂಬಿಸಿರ್ತಾವೋ ಅಂತವನ್ನ ಮಾತ್ರ ನಾವು ಪರಪೋಷಕ ಜೀವಿಗಳು ಅಂತ ಕರಿತೀವಿ. ಓಕೆ. 12ನೇ ಪ್ರಶ್ನೆ, ಈ ಜೀವಿಯು ಇತರೆ ಜೀವಿಯನ್ನ ಕೊಲ್ಲದೆ ತಮ್ಮ ಪೋಷಣೆಯನ್ನ ಪಡೆದುಕೊಳ್ಳುತ್ತೆ. ಯಾವುದು? ನೋಡಿ, ಯಾವ ಒಂದು ಜೀವಿ ಬೇರೆ ಜೀವಿಯನ್ನ ಕೊಲ್ಲದೆ ತನ್ನ ಪೋಷಣೆಯನ್ನ ಪಡೆದುಕೊಳ್ಳುತ್ತೆ? ಹಾಗಾದ್ರೆ ಅದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. 13ನೇ ಪ್ರಶ್ನೆ, ಈ ಜೀವಿಯು ತನ್ನ ತಾತ್ಕಾಲಿಕ ಬೆರಳಿನಂತಹ ಜೀವಕೋಶದ ಮೇಲ್ಮೈ ಹೊರಚಾಚಿಕೆಗಳನ್ನ ಬಳಸಿ ಆಹಾರವನ್ನ ಪಡೆದುಕೊಳ್ತವೆ. ಯಾವುದು? ದಟ್ ಇಸ್ ಅಮೀಬಾ. ಈ ಜೀವಿಯು ತನ್ನ ಕಶಾಂಗ ಚಲನೆಯ ಮೂಲಕ ಆಹಾರವನ್ನ ಪಡೆದುಕೊಳ್ಳುತ್ತೆ. ಕಶಾಂಗ ಚಲನೆಯ ಮೂಲಕ ಆಹಾರವನ್ನ ಪಡೆದುಕೊಳ್ಳುವುದು ಯಾವುದು ಅಂದ್ರೆ ದಟ್ ಇಸ್ ಪ್ಯಾರಾಮಿಷಿಯಂ. ಇನ್ನು ತಮ್ಮ ಬಾಯಿಯ ಲಾಲಾರಸದಲ್ಲಿ ಇರುವಂತಹ ಈ ಕಿಣ್ವ ಸಂಕೀರ್ಣವಾಗಿರುವಂತಹ ಪಿಷ್ಟವನ್ನು ವಿಭಜಿಸಿ ಸರಳ ಅಣುವಾದ ಸಕ್ಕರೆಯನ್ನ ಪರಿವರ್ತಿಸುತ್ತೆ. ಹಾಗಾದ್ರೆ ಯಾವುದು ಲಾಲಾರಸದಲ್ಲಿ ಇರುವಂತಹ ಕಿಣ್ವ ಅಂತ ಅಂದ್ರೆ ದಟ್ ಇಸ್ ಅಮೈಲೇಸ್. ಯಾವುದು? ಅಮೈಲೇಸ್. 16ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅವಾಯುವಿಕ ಉಸಿರಾಟಕ್ಕೆ ಉದಾಹರಣೆ ಅಂದ್ರೆ ಈಸ್ಟ್ ನಲ್ಲಿರುವಂತಹ ಜೀವಕೋಶಗಳು, ಈಸ್ಟ್ ಸೆಲ್ಸ್ ಅಂತ ಹೇಳ್ತೀವಿ. ಈ ಅಣುಗಳನ್ನ ಜೀವಕೋಶದ ಎಲ್ಲಾ ಚಟುವಟಿಕೆಗಳಿಗೆ ಇಂಧನವಾಗಿ ಬಳಸಲಾಗುತ್ತೆ. ಯಾವುದು? ದಟ್ ಇಸ್ ಅಡೆನೋಸಿನ್ ಟ್ರೈಫಾಸ್ಫೇಟ್. ಓಕೆ. ನೆಲವಾಸಿಗಳಿಗೆ ಹೋಲಿಸಿದ್ರೆ ಜಲಚರಗಳಲ್ಲಿ ಉಸಿರಾಟದ ವೇಗ ಹೆಚ್ಚಾಗಿರುತ್ತೆ. ಯಾಕೆ ಹೆಚ್ಚು ಆಗಿರುತ್ತೆ ಅಂದ್ರೆ, ನೋಡಿ, ಇವಾಗ ನೆಲವಾಸಿಗಳಲ್ಲಿ ಇರುವಂತಹ ವಾತಾವರಣ ಏನಿರುತ್ತೆ, ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ವಾತಾವರಣದಲ್ಲಿ ಏನ್ ಆಕ್ಸಿಜನ್ ಅವೈಲಬಿಲಿಟಿ ಇರುತ್ತಲ್ವಾ, ಅದಕ್ಕೆ ಕಂಪೇರ್ ಮಾಡಿದಾಗ ಅಂದ್ರೆ ನೀರಿಗೆ ಕಂಪೇರ್ ಮಾಡಿದಾಗ ನೀರಿನಲ್ಲಿ ಏನಾಗಿರುತ್ತೆ, ಕಡಿಮೆ ಪ್ರಮಾಣದ ಒಂದು ಆಕ್ಸಿಜನ್ ಏನಿರುತ್ತೆ ಕರಗಿರುತ್ತೆ. ಸೊ ಹಾಗಾಗಿ ಸರಿಯಾದಂತ ಆಯ್ಕೆ ಯಾವುದು ಅಂದ್ರೆ ವಾತಾವರಣದಲ್ಲಿನ ಆಮ್ಲಜನಕದ ಪ್ರಮಾಣಕ್ಕಿಂತ ನೀರಿನಲ್ಲಿ ಕಡಿಮೆ ಪ್ರಮಾಣದ ಆಮ್ಲಜನಕ ಕರಗಿರುತ್ತೆ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು ಮಾನವ ಶ್ವಾಸಕೋಶದಲ್ಲಿ ಕಂಡುಬರುವಂತಹ ಬಲೂನಿನಂತಹ ರಚನೆಗಳಿಗೆ ಹೀಗಂತ ಅಂತಾರೆ. ಏನಂತ ಕರೀತಾರೆ? ದಟ್ ಇಸ್ ಗಾಳಿಗೂಡುಗಳು ಅಂತ ಕರೀತಾರೆ. 20ನೇ ಪ್ರಶ್ನೆ, ಈ ಕೆಳಗಿನ ಯಾವ ಜೀವಕೋಶವು ದೇಹದಲ್ಲಿನ ಎಲ್ಲಾ ಜೀವಕೋಶಗಳಿಗೆ ಆಮ್ಲಜನಕವನ್ನ ಪೂರೈಸುತ್ತೆ? ಯಾವುದು ಆಮ್ಲಜನಕವನ್ನ ಪೂರೈಸುತ್ತೆ? ದಟ್ ಇಸ್ ಹಿಮೋಗ್ಲೋಬಿನ್ ಏನಿದೆಯಲ್ಲ, ಅದು ದೇಹದಲ್ಲಿನ ಎಲ್ಲಾ ಜೀವಕೋಶಗಳಿಗೆ ಆಮ್ಲಜನಕವನ್ನ ಪೂರೈಸುತ್ತೆ. ಓಕೆ.
ಇನ್ನು 21ನೇ ಪ್ರಶ್ನೆ, ಶ್ವಾಸಕೋಶಗಳಿಂದ ಬಂದ ಶುದ್ಧ ರಕ್ತವು ಮೊದಲಿಗೆ ಹೃದಯದ ಯಾವ ಭಾಗಕ್ಕೆ ಪ್ರವೇಶಿಸುತ್ತೆ? ನೋಡಿ, ಶ್ವಾಸಕೋಶಗಳಿಂದ ಏನು ಪ್ಯೂರ್ ಬ್ಲಡ್ ಏನು ಬಂದಿರುತ್ತಲ್ವಾ, ಅದು ಫಸ್ಟಿಗೆ ಯಾವುದನ್ನ ಎಂಟರ್ ಆಗುತ್ತೆ, ಹೃದಯದ ಯಾವ ಭಾಗವನ್ನ ಎಂಟರ್ ಆಗುತ್ತೆ ಅಂತ ಕೇಳಿದ್ರೆ ದಟ್ ಇಸ್ ಎಡ ಹೃತ್ಕರ್ಣ. ಓಕೆ, ಕಶೇರುಕಗಳಲ್ಲಿ ರಕ್ತವು ಒಂದು ಸಂಪೂರ್ಣ ಪರಿಚಲನೆಗೆ ಹೃದಯವನ್ನ 2 ಬಾರಿ ಹಾದು ಹೋಗ್ಬೇಕು. ಹಾಗಾದ್ರೆ ಅದನ್ನ ಏನಂತ ಕರೀತಾರೆ? ಇಮ್ಮಡಿ ಪರಿಚಲನೆ ಅಂತ ಕರೀತಾರೆ. ಓಕೆ, ಇನ್ನು 23ನೇ ಪ್ರಶ್ನೆ, ಇವುಗಳಿಂದ ರಕ್ತವು ಹೆಪ್ಪುಗಟ್ಟೋದಕ್ಕೆ ಸಹಾಯಕವಾಗಿದೆ. ಯಾವ್ದ್ರಿಂದ? ಪ್ಲೇಟ್ಲೆಟ್ಸ್ ಇಂದ, ಅಂದ್ರೆ ಕಿರುತಟ್ಟೆಗಳಿಂದ ರಕ್ತ ಹೆಪ್ಪುಗಟ್ಟೋದಕ್ಕೆ ಸಹಾಯಕ ಆಗಿದೆ. ಇನ್ನು 24ನೇ ಪ್ರಶ್ನೆ, ಈ ಅಂಗಾಂಶವು ಸಸ್ಯದ ಎಲೆಗಳಲ್ಲಿ ತಯಾರಾದಂತಹ ಆಹಾರವನ್ನ ಸಸ್ಯದ ಇತರೆ ಭಾಗಗಳಿಗೆ ಸಾಗಿಸುತ್ತೆ. ನೋಡಿ, ಯಾವ ಒಂದು ಅಂಗಾಂಶ ಸಸ್ಯದ ಎಲೆಗಳಲ್ಲಿ ತಯಾರಾದಂತಹ ಆಹಾರವನ್ನ ಇತರೆ ಭಾಗಗಳಿಗೆ ಸಾಗಿಸುತ್ತೆ? ಝೈಲಂ, ಫ್ಲೋಯಂ, ಸಂಗಾತಿ ಜೀವಕೋಶ, ಜರಡಿನಾಳ ಅಂತ ಇದೆ. ಸರಿಯಾದಂತ ಆಯ್ಕೆ ಏನು? ಫ್ಲೋಯಂ. ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ನೀರು ಆವಿ ರೂಪದಲ್ಲಿ ನಷ್ಟವಾಗುವುದನ್ನ ಏನಂತ ಕರೀತಾರೆ? ಬಾಷ್ಪ ವಿಸರ್ಜನೆ ಅಂತ ಕರೀತಾರೆ. ರಕ್ತವನ್ನ ಹೋಲುವ ವರ್ಣರಹಿತ ದ್ರವವನ್ನ ಏನಂತ ಕರೀತಾರೆ? ರಕ್ತವನ್ನ ಹೋಲುವಂತ ವರ್ಣರಹಿತ ದ್ರವವನ್ನ ಏನಂತ ಕರೀತಾರೆ? ದಟ್ ಈಸ್ ದುಗ್ಧರಸ ಅಂತ ಕರೀತಾರೆ. ಇದು ರಕ್ತವನ್ನೇ ಹೋಲುತ್ತೆ, ಬಟ್ ಇದು ಏನು ವರ್ಣರಹಿತ ಆಗಿರುತ್ತೆ, ಕಲರ್ಲೆಸ್ ಲಿಕ್ವಿಡ್ ಆಗಿರುತ್ತೆ. ಅದ್ಯಾವುದು ಅಂದ್ರೆ ದುಗ್ಧರಸ. ಓಕೆ, ಇನ್ನು 27ನೇ ಪ್ರಶ್ನೆ, ಮೂತ್ರಕೋಶದ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕಗಳಿಗೆ ಹೀಗಂತ ಕರೀತಾರೆ. ಏನಂತ ಕರೀತಾರೆ? ಓಕೆ, ಏನಂತ ಕರೀತಾರೆ? ದಟ್ ಈಸ್ ನೆಫ್ರಾನ್ ಅಂತ ಕರೀತಾರೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಈ ಅನಿಲವು ಸಸ್ಯಕ್ಕೆ ಒಂದು ವ್ಯರ್ಥ ಅನಿಲವಾಗಿದೆ. ನೋಡಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಇದು ಉತ್ಪತ್ತಿ ಆಗುತ್ತೆ. ಸೊ ಉತ್ಪತ್ತಿಯಾದಂತ ಈ ಅನಿಲ ಏನಿರುತ್ತೆ ಸಸ್ಯಕ್ಕೆ ಒಂದು ವ್ಯರ್ಥ ಅನಿಲವಾಗಿದೆ. ಹಾಗಾದ್ರೆ ಯಾವುದು ಅದು? ದಟ್ ಈಸ್ ಆಕ್ಸಿಜನ್. ನೋಡಿ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ನೋಡಿ, ಈ ಪ್ರಾಡಕ್ಟ್ ಇಲ್ಲೇನ್ ರಿಲೀಸ್ ಆಗಿರುತ್ತಲ್ಲ 6O2, ಇದು ಏನಾಗಿರುತ್ತೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಇದು ಉತ್ಪತ್ತಿ ಆಗುತ್ತೆ, ಆದ್ರೆ ಅದು ವ್ಯರ್ಥ ಅನಿಲವಾಗಿರುತ್ತೆ. ಓಕೆ, ಸಸ್ಯಕ್ಕೆ ಒಂದು ವ್ಯರ್ಥ ಅನಿಲವಾಗಿರುತ್ತೆ. ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಆಕ್ಸಿಜನ್. ಸಸ್ಯದ ತ್ಯಾಜ್ಯ ಪದಾರ್ಥಗಳಾದಂತಹ ಅಂಟು ಮತ್ತು ರಾಳಗಳು ಸಸ್ಯದ ಈ ಅಂಗಾಂಶಗಳಲ್ಲಿ ಸಂಗ್ರಹವಾಗಿರುತ್ತೆ. ಯಾವ ಅಂಗಾಂಶಗಳಲ್ಲಿ ಸಂಗ್ರಹವಾಗಿರುತ್ತೆ? ಸಸ್ಯದ ತ್ಯಾಜ್ಯ ಪದಾರ್ಥಗಳು ಅಂತಾನೆ ಕರೆಸ್ಕೊಳ್ಳುವಂತಹ ಅಂಟು ಮತ್ತು ರಾಳಗಳು ಏನಿರ್ತವೆ, ಇವು ಯಾವ ಅಂಗಾಂಶದಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ರೆ ಹಳೆಯ ಝೈಲಂ ಅಂಗಾಂಶಗಳಲ್ಲಿ ಇವು ಸ್ಟೋರ್ ಆಗಿರುತ್ತೆ. ಅದು ಬಿಟ್ಟು ಫ್ಲೋಯಂ ಅಂಗಾಂಶ, ಜರಡಿನಾಳ, ಸಂಗಾತಿ ಕೋಶ ಇವ್ಯಾವು ಅಲ್ಲ. ಸರಿಯಾದಂತ ಉತ್ತರ ಏನು? ಹಳೆಯ ಝೈಲಂ ಅಂಗಾಂಶಗಳಲ್ಲಿ ಸ್ಟೋರ್ ಆಗಿರುತ್ತೆ. ಇನ್ನು 30ನೇ ಪ್ರಶ್ನೆ, ಮಾನವರ ಮೂತ್ರಪಿಂಡಗಳಲ್ಲಿ ರಕ್ತದಲ್ಲಿನ ಈ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥಗಳನ್ನ ಹೊರತೆಗೆಯಲಾಗುತ್ತೆ. ನೋಡಿ, ಮಾನವರ ಮೂತ್ರಪಿಂಡಗಳಲ್ಲಿ ರಕ್ತದಲ್ಲಿ ಇರುವಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥಗಳನ್ನ ಹೊರ ಹಾಕಲಾಗತ್ತೆ. ಯಾವುದು? ಯೂರಿಯಾ ಅಥವಾ ಯೂರಿಕ್ ಆಮ್ಲ, ಫಾಸ್ಫರಿಕ್ ಆಮ್ಲ, ಗಂಧಕಾಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಇದೆ. ನೋಡಿ, ಮಾನವರ ಮೂತ್ರಪಿಂಡಗಳಲ್ಲಿ ರಕ್ತದಲ್ಲಿನ ಈ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಪದಾರ್ಥಗಳನ್ನ ಹೊರತೆಗೆಯಲಾಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಯೂರಿಯಾ ಅಥವಾ ಯೂರಿಕ್ ಆಮ್ಲ. ಓಕೆ, ಸೊ ಇದಿಷ್ಟು ಜೀವಕ್ರಿಯೆಗಳಿಗೆ ಸಂಬಂಧಿಸಿದಂತ MCQs ಆಗಿತ್ತು. ಸೊ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಚಾಪ್ಟರ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.